ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡು ನನ್ನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಇನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ. ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ನಿಮ್ಮ ಒಂದು ಲೈಕ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನೀವು ತಮಿಳಲ್ಲಿ ನೋಡಿರೋ ಥರ ಹೌದು, ಇವತ್ತು ನಾನು ನನ್ನ ಬ್ಲೌಸ್ ಕಲೆಕ್ಷನ್ನ ತೋರಿಸ್ಬಿಡ್ತೀನಿ. ಸೊ ಯಾಕಂತ ಅಂದರೆ ನನ್ನ ಮದುವೆಯಲ್ಲಿ ನಾನು ವೇರ್ ಮಾಡಿದಂತಹ ಸ್ಯಾರೀಸ್ಗಳಾಗಿರ್ಬೋದು, ಬ್ಲೌಸಸ್ಗಳಾಗಿರ್ಬೋದು, ನಾನು ಯಾರಿಗೂ ಕೂಡ ಇನ್ನೂ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ನ ಕೊಟ್ಟಿಲ್ಲ. ಸೊ ಹಾಗಾಗಿ ಪರ್ಸ್ನಲ್ ಆಗಿ ತುಂಬ ಜನ ಕೇಳ್ತಾ ಇದ್ದಾರೆ, ಸೊ ಆ ಸ್ಯಾರಿಗಳನ್ನ ಎಲ್ಲಿ ತೊಗೊಂಡ್ರಿ, ಬ್ಲೌಸಸ್ ಹೇಗೆ ಹೊಲಿಸಿದ್ರಿ ಅಂತ ಹೇಳ್ಬಿಟ್ಟು. ಸೊ ಅಂಥವ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಅಂಥವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಂಗೆ ಆಗತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಬ್ಲೌಸ್ ಕಲೆಕ್ಷನ್ನ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ನಿಮಗೆ ಕೂಡ ಏನಾದರೂ ನನ್ನಿಂದ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಹಾಗಾಗಿ ನಾನು ಈ ಬ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡೆ. ಇನ್ಫಾರ್ಮೇಷನ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಅಂದರೆ ಸೊ ನನ್ನ ಥರನೇ ಮದುವೆ ಆಗೋ ಹುಡುಗಿರುಗಳು ತುಂಬ ಜನ ಇರ್ತಾರೆ. ಅಂದರೆ ಇವಾಗ ಪ್ರೆಸೆಂಟಿಗೆ ಮದುವೆ ಆಗೋ ಹುಡುಗಿರುಗಳು ತುಂಬ ಜನ ಇರ್ತಾರೆ. ಅಂಥವರಿಗೆ ನನ್ನಿಂದ ಒಂದು ಯೂಸ್ಫುಲ್ ಆಗುವಂತಹ ಮಾಹಿತಿನ ಕೊಡೋದ್ರಿಂದ ಅವ್ರಿಗೂ ಕೂಡ ಅಂದರೆ ಯಾವ್ಯಾವ ಸ್ಯಾರೀಸು, ಬ್ಲೌಸಸ್ಗಳನ್ನ ಎಲ್ಲಿ ಹೊಲಿಸ್ಬೇಕು, ಸೊ ಎಲ್ಲಿ ಕಡಿಮೆ ಬಜೆಟಿಗೆ ಸಿಗುತ್ತೆ, ಸೊ ಈ ಥರ ಎಲ್ಲ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಐ ಥಾಟ್ ಸೊ ಇವತ್ತು ಬ್ಲೌಸ್ ಕಲೆಕ್ಷನ್ನ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಬನ್ನಿ, ಫಸ್ಟ್ ಏನಂತ ಅಂದರೆ ನನ್ನ ಹತ್ರ ಲಿಮಿಟೇಷನ್ಸ್ ಬ್ಲೌಸ್ಗಳೇ ಇರೋದು. ಸೊ ತುಂಬ ಕಡಿಮೆ ಇದೆ ನನ್ನ ಹತ್ರ ಬ್ಲೌಸಸ್ಗಳು. ಸೊ ಅದನ್ನೇ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಮೊದಲಿಗೆ ನನ್ನ ಮದುವೆಯಲ್ಲಿ ಒಂದೊಂದೇ ಶಾಸ್ತ್ರ ಮಾಡಿದ್ರೆ ಅಂದರೆ ಒಂದೊಂದೇ ಶಾಸ್ತ್ರದ್ದು ಬ್ಲೌಸಸ್ಗಳನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಇದು ಬಂದು ನನ್ನ ಹಳದಿ ಶಾಸ್ತ್ರದ್ದು. ಸೊ ಇದು ಸ್ಯಾರಿ ಬ್ಲೌಸ್ ಅಲ್ಲ, ಲೆಹೆಂಗಾ ಬ್ಲೌಸು. ಸೊ ಇದನ್ನ ಈ ಒಂದು ಲೆಹೆಂಗದ ಫೋಟೋನ ನಾನು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ಆ ಒಂದು ಪೋಸ್ಟ್ನ ನೀವು ನೋಡಬಹುದು. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಈ ಒಂದು ಲೆಹೆಂಗಾ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಲೆಹೆಂಗಾನ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು. ಸೊ ಇದು ಸೆಮಿ ಸ್ಟಿಚ್ ಆಗಿ ಬಂದಿರುತ್ತೆ. ಸೊ ನಾನು ಸ್ಟಿಚ್ ಮಾಡಿಸ್ಕೊಂಡೆ ಈ ರೀತಿ ಬ್ಲೌಸ್ನ. ಸೊ ನೋಡ್ತಾ ಇರ್ಬೋದು ನೀವು. ಸೊ ಪ್ರಿನ್ಸ್ ಕಟ್ ಮಾಡಿಸ್ಕೊಂಡಿದ್ದೀನಿ, ಹಾಗೆ ಬೋಟ್ ನೆಕ್ ಮಾಡಿಸ್ಕೊಂಡಿದ್ದೀನಿ. ಸೊ ಈ ಥರ ಕಾರ್ನರಲ್ಲಿ ನಾನು ಈ ಥರ ಬೀಟ್ಸ್ಗಳನ್ನ ಹಾಕಿಸ್ಕೊಂಡಿದ್ದೀನಿ. ಸೊ ನೀವು ನೋಡ್ತಾ ಇರಬಹುದು. ಸೊ ಇದು ಟ್ರಾನ್ಸ್ಪರೆಂಟ್ ಬೀಟ್ಸ್ಗಳಾಗಿರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ತುಂಬಾ ಎಲಿಗೆಂಟೆಡ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಇದೆಲ್ಲ ಒಂದು ಟ್ರೆಂಡು ಅಂತ. ಸೊ ಸೊ ತುಂಬಾ ಚೆನ್ನಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಈ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಸೋದಕ್ಕೆ ನಾನು ಎಷ್ಟು ಕೊಟ್ಟೆ ಅಂತ ಹೇಳಿದ್ರೆ 450 ಏನೋ ಆಯಿತು ವಿತ್ ಬೀಡ್ಸ್. ಸೊ ಈ ಬೀಡ್ಸ್ ಹಾಕ್ಸಿದ್ದೀನಲ್ವಾ, ಸೊ ಹಾಗಾಗಿ 450 ಏನೋ ಆಯಿತು. ಸೊ ನೀವು ನೋಡ್ಬೋದು ಟ್ಯಾಗ್ಗೆ ಈ ರೀತಿ ಒಂದು ಇದನ್ನ ಮಾಡಿದ್ದಾರೆ, ಡಿಸೈನ್ನ. ಜಸ್ಟ್ ಓಪನ್, ಈ ರೀತಿ ಡಿಸೈನ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಒನ್ ಬಂದು ನನ್ನ ಬಳೆ ಶಾಸ್ತ್ರದ ಬ್ಲೌಸು, ಸ್ಯಾರಿ ಬ್ಲೌಸು. ಸೊ ಇದು ಈ ರೀತಿ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಇದನ್ನ ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ, ಸಾರಿ ಮಿಷಿನ್ ವರ್ಕ್ ಮಾಡಿಸಿದ್ದೀನಿ ವರ್ಕ್ಸ್ನ. ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ನಾನು ಪಿಕಾಕ್ದು ಡಿಸೈನ್ನ ಮಾಡಿಸಿದ್ದೀನಿ ಮಿಷಿನ್ ವರ್ಕ್ನ. ಆ್ಯಂಡ್ ಇಲ್ಲಿ ಬಾಲ್ ಚೈನ್ ಕೂಡ ಹಾಕ್ಸಿದ್ದೀನಿ ನಾನು, ನೀವು ನೋಡ್ತಾ ಇರಬಹುದು. ಸೊ ತುಂಬಾ ಚೆನ್ನಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ನಾನು ಏನಂತ ಹೇಳಿದ್ರೆ ಕಾರ್ನರಿಗೆ ಮಾತ್ರ ಡಿಸೈನ್ಸ್ನ ಕೊಡ್ಸಿರೋದು. ಸೊ ನೀವು ನೋಡ್ತಾ ಇರಬಹುದು. ಸೊ ಈ ರೀತಿ ಕಾರ್ನರಿಗೆ ಮಾತ್ರ ಕೊಡ್ಸಿದ್ದೀನಿ. ಇದನ್ನು ಕೂಡ ಪ್ರಿನ್ಸ್ ಕಟ್ ಹೊಲಿಸಿದ್ದೀನಿ. ಸೊ ನಾನು ಯಾಕೆ ಎಲ್ಲಾನು ಕೂಡ ಪ್ರಿನ್ಸ್ ಕಟ್ ಹೊಲಿಸಿದ್ದೀನಿ ಅಂತ ಹೇಳಿದ್ರೆ ಸ್ವಲ್ಪ ವೇರ್ ಮಾಡೋದಕ್ಕೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಪ್ರಿನ್ಸ್ ಕಟ್ನ ಹೊಲಿಸಿದ್ದೀನಿ ಎಲ್ಲದಕ್ಕೂ. ಎಲ್ಲ ಬ್ಲೌಸ್ ನಾರ್ಮಲ್ ಡೈಲಿ ವೇರ್ ಬ್ಲೌಸಸ್ ಕೂಡ ನಾನು ಅದೇ ರೀತಿ ಹೊಲಿಸಿದ್ದೀನಿ. ಸೊ ನೆಕ್ಸ್ಟ್ ಬಂದು, ಸೊ ಇದು ಈ ಒಂದು ಸ್ಯಾರಿ ಬಂದು ನಮ್ಮ ಗಂಡನ ಮನೆ ಕಡೆ ಕೊಟ್ಟಿದ್ದು. ಸೊ ಪ್ಯೂರ್ ರೇಷ್ಮೆ ಸ್ಯಾರಿ. ಸೊ ನಾನು ಇದಕ್ಕೆ ಹ್ಯಾಂಡ್ ವರ್ಕ್ನ ಮಾಡಿಸಿದ್ದೀನಿ. ಸೊ ನೀವು ನೋಡ್ತಿರಬಹುದು. ಸೊ ಈ ರೀತಿ ಹ್ಯಾಂಡ್ ವರ್ಕ್ಸ್ನ ಮಾಡಿಸಿದ್ದೀನಿ. ಸೊ ಸಿಂಪಲ್ ಆಗಿ ಹ್ಯಾಂಡ್ ವರ್ಕ್ಸ್ನ ಮಾಡಿಸಿದ್ದೀನಿ. ಯಾಕಂತ ಹೇಳಿದ್ರೆ ಇಲ್ಲೇ ಬಾರ್ಡರು ತುಂಬಾ ಎಲಿಗೆಂಟೆಡ್ ಆಗಿ ಚೆನ್ನಾಗಿದೆ ಬಾರ್ಡರು. ಸೊ ಹಾಗಾಗಿ ಬಾರ್ಡರ್ ಮೇಲೆಲ್ಲ ವರ್ಕ್ ಮಾಡಿಸಿದೆ, ತುಂಬ ಜಾತ್ರೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಐ ಥಾಟ್ ನನಗೆ ಗಿಜಿ ಅನ್ನೋದು ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಈ ಥರ ಸಿಂಪಲ್ ಆಗಿ ಹೊಲಿಸ್ಕೊಂಡಿದ್ದೀನಿ. ಸೊ ನೀವು ನೋಡ್ತಾ ಇರಬಹುದು.
ಸೊ ಬಿಕಾಸ್ ಇದು ರೇಷ್ಮೆ ಸ್ಯಾರಿ ಅಲ್ವಾ, ಸೊ ಹಾಗಾಗಿ ಹಾಳಾಗಬಾರ್ದು ಅಂತೇಳಿ ಸಿಂಪಲ್ಲಾಗೆ ಹೊಲಿಸಿದ್ದೀನಿ. ಸೊ ತುಂಬ ಜನ ಕೇಳ್ತಾರೆ ಯಾಕೆ ಇಷ್ಟೊಂದು ಸಿಂಪಲ್ಲಾಗಿ ಹೊಲಿಸ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು. ಯಾಕಂತ ಅಂದರೆ ಅದೇ ನಾನು ಹೇಳಿದ್ನಲ್ವಾ, ಅದೇ ತುಂಬಾ ಎಲಿಗೆಂಟೆಡ್ ಆಗಿ ತುಂಬ ಚೆನ್ನಾಗಿದೆ. ರೇಷ್ಮೆ ಸ್ಯಾರೀಸ್ ಅಂದ್ರೇ ಹಂಗೆ ಅಲ್ವಾ. ಸೊ ಹಾಗಾಗಿ ಅದನ್ನು ಹಾಳು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಸಿಂಪಲ್ಲಾಗೆ ವರ್ಕ್ ಕೊಟ್ಟು ಹೊಲಿಸಿದ್ದೀನಿ. ಸೊ ಈ ಒಂದು ಟ್ಯಾಗಿಗೆ ಈ ಥರ ಡಿಸೈನ್ ಕೊಟ್ಟಿದ್ದಾರೆ. ಸೊ ದೀಪ ಥರ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದು ಈ ಒಂದು ಬ್ಲೌಸ್, ಇದನ್ನು ನಾನು ನನ್ನ ಮದುವೆಯಲ್ಲಿ ವಿಳ್ಳೆಶಾಸ್ತ್ರ ಅಂತ ಮಾಡ್ತಾರೆ, ರಿಸೆಪ್ಷನ್ ಆದಮೇಲೆ. ಸೊ ನೈಟೇನೆ ಮಾಡ್ತಾರೆ. ಸೊ ಆ ಒಂದು ಶಾಸ್ತ್ರದಲ್ಲಿ ನಾನು ಉಟ್ಕೊಂಡಿದ್ದಂತಹ ಸ್ಯಾರಿ ಇದು. ಆ ಸ್ಯಾರಿ ಬ್ಲೌಸು ಈ ರೀತಿ ಇದೆ, ತೋರಿಸ್ತೀನಿ. ಈ ರೀತಿ ಇದೆ. ಸೊ ನಾನಿಲ್ಲಿ ಫ್ಲವರ್ ವರ್ಕ್ನ ಮಾಡಿಸಿದ್ದೀನಿ. ಸೊ ಇದು ಕೂಡ ಮಿಷಿನ್ ವರ್ಕೇನೆ. ಸೊ ಅದೊಂದಕ್ಕೆ ರೇಷ್ಮೆ ಸ್ಯಾರಿ ಒಂದಕ್ಕೆ ನಾನು ಹ್ಯಾಂಡ್ ವರ್ಕ್ ಮಾಡ್ಸಿರೋದು, ಇನ್ನೆಲ್ಲ ಮಿಷಿನ್ ವರ್ಕ್ಸೇ. ಸೊ ಈ ಥರ ಲೋಡಿಂಗ್ ಕೊಡಿಸಿ ನಾನು ಅಕ್ಕಪಕ್ಕ ಬಾಲ್ ಚೈನ್ಸ್ನ ಕೊಡ್ಸಿದ್ದೀನಿ. ಸೊ ನೀವು ನೋಡ್ತಾ ಇರಬಹುದು. ಸೊ ನಾನು ಯಾವಾಗಲೂ ಅಷ್ಟೇ, ಸೊ ಈ ಒಂದು ಕಾರ್ನರಿಗೆ ಮಾತ್ರ ನಾನು ಡಿಸೈನ್ ಮಾಡಿಸೋದು. ಆ್ಯಂಡ್ ಇಲ್ಲಿ ಮಾತ್ರ ನೆಕ್ ಹತ್ರ ಮಾತ್ರ, ನೆಕ್ಕು ಮತ್ತು ಬ್ಯಾಕ್ ಹತ್ರ ಮಾತ್ರ ನಾನು ಡಿಸೈನ್ ಕೊಡ್ಸೋದು ಅಷ್ಟೇ. ಸೊ ನಾನು ಇಲ್ಲೆಲ್ಲ ಕೊಡ್ಸಲ್ಲ, ನನಗೆ ಜಾತ್ರೆ ಥರ ಇರೋದು ಇಷ್ಟ ಆಗಲ್ಲ. ಸೊ ಹಾಗಾಗಿ ಇಲ್ಲೆಲ್ಲ ನಾನು ಏನು ವರ್ಕ್ ಮಾಡಿಸಲ್ಲ. ಸೊ ಆಲ್ಮೋಸ್ಟ್ ನಾನೆಲ್ಲ ಒಂದು ಸ್ಯಾರಿನ ನೋಡಿರಬಹುದು ನೀವು, ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಕೊಡ್ಸಿದ್ರು ಏನಂತ ಅಂದರೆ ಈ ಥರ ಲೀವ್ಸು, ಇಲ್ಲ ಅಂತ ಹೇಳಿದ್ರೆ ಫ್ಲವರ್ಸ್ಗಳು, ಡಾಟು, ಸೊ ಈ ಥರ ಕೊಡಿಸ್ತೀನಿ ಹೊರತು ಇಲ್ಲೆಲ್ಲ ಫುಲ್ಲು ಡಿಸೈನ್ಸ್ ಬರುತ್ತಲ್ಲ ಆ ಥರ ಕೊಡ್ಸಿಲ್ಲ. ನಾನು ಧಾರೆ ಸ್ಯಾರಿಗೆ ಒಂದಕ್ಕೆ ಕೊಡ್ಸಿರೋದು. ಸೊ ಅದನ್ನು ಬಿಟ್ಟು ನಾನು ಯಾವುದಕ್ಕೂ ಕೊಡ್ಸಿಲ್ಲ. ಸೊ ಈ ಒಂದು ಅಂದರೆ ಟ್ಯಾಗ್ಗೆ ಕೂಡ ಈ ರೀತಿ ಲೀಫ್ ಥರ ಡಿಸೈನ್ ಮಾಡಿದ್ದಾರೆ. ಸೊ ನೀವು ನೋಡಬಹುದು, ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದು ನನ್ನ ಧಾರೆ ಸ್ಯಾರಿ. ಸೊ ಆಲ್ಮೋಸ್ಟ್ ಎಲ್ಲರೂ ಕೇಳಿದ್ದೀರಾ ಧಾರೆ ಸ್ಯಾರಿನ ಅಂದರೆ ಮುಹೂರ್ತಮ್ ಸ್ಯಾರಿನ ಯಾಕಷ್ಟು ಒಂದು ಸಿಂಪಲ್ ಆಗಿ ತೊಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು. ನಾನು ಯಾಕೆ ಅಷ್ಟು ಸಿಂಪಲ್ ಆಗಿ ತೊಗೊಂಡೆ ಅಂತ ಹೇಳಿದ್ರೆ, ಮುಹೂರ್ತ ಅಂದರೆ ನಿಮಗೆ ಗೊತ್ತಿರುತ್ತೆ, ಧಾರೆ ಅಂದರೆ ಹಾಲು ಹಾಕ್ಬೇಕಾದ್ರೆ ಸೊ ಹಾಲೆಲ್ಲ ಏನಾದರೂ ಸ್ಯಾರಿ ಮೇಲೆ ಬಿದ್ದೋದ್ರೆ ಸ್ಯಾರಿ ಗಲೀಜಾಗೋ ಚಾನ್ಸಸ್ಗಳು ತುಂಬ ಇರುತ್ತೆ. ಯಾಕಂದರೆ ಅದೇ ಶಾಸ್ತ್ರಗಳು ಅದು ಇದು ಪೂಜೆ ಎಲ್ಲ ಮಾಡ್ತಾ ಇರ್ತೀವಲ್ವಾ. ಸೊ ಹಾಗಾಗಿ ಸ್ಯಾರಿ ಹಾಳಾದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಸೊ ಸಿಂಪಲ್ಲಾಗೆ ತೊಗೊಂಡೆ. ಸಿಂಪಲ್ಲಾಗೆ ತೊಗೊಂಡ್ರು ಅದನ್ನ ನೆಕ್ಸ್ಟ್ ಯಾವಾಗಾದ್ರೂ ಅದೇನು ಇದಾಗಿಲ್ಲ ಅಂತಂದರೆ ನೆಕ್ಸ್ಟ್ ಯಾವಾಗಾದ್ರೂ ಸ್ವಲ್ಪ ಗ್ರ್ಯಾಂಡ್ ಮಾಡಿಸ್ಕೊಳ್ಳೋಣ, ಬಾರ್ಡರ್ಸ್ ಎಲ್ಲ ಕೊಡ್ಸ್ಕೊಳ್ಳೋಣ ಕೆಳಗಡೆ ಅಂತ ನಾನು ಅಂದ್ಕೊಂಡೆ, ಐ ಥಾಟ್. ಸೊ ಹಾಗಾಗಿ ನಾನು ಸಿಂಪಲ್ಲಾಗೆ ತೊಗೊಂಡೆ. ಸಿಂಪಲ್ಲಾಗಿ ಬ್ಲೌಸ್ನ ಹೇಗೆ ಹೊಲಿಸಿದ್ದೀನಿ ತೋರಿಸ್ತೀನಿ ರೀ. ಸೊ ಬ್ಲೌಸ್ ಬಂದು ಈ ರೀತಿ ಇದೆ. ಸೊ ಇದು ಬಂದು ನನ್ನ ಮುಹೂರ್ತಮ್ ಸ್ಯಾರಿ. ಸೊ ಇಲ್ಲಿ ಬಂದು ನಾನು ಲೋಡೆಡ್ ಕೊಡ್ತಿದ್ದೀನಿ ಕ್ರ್ಯಾಕಿಂಗ್ದು. ಸೊ ನೀವು ನೋಡ್ತಾ ಇರಬಹುದು. ಸೊ ಈ ಥರ ಎಲ್ಲ ಕಾರ್ನರಿಗೆ ಆ್ಯಂಡ್ ಫುಲ್ಲು ಸ್ಯಾರಿಗೆ ನಾನು ಫ್ಲವರ್ ವಿತ್ ಲೀವ್ಸ್ ಈ ಥರ ಡಿಸೈನ್ನ ಕೊಡ್ಸಿದ್ದೀನಿ. ಕಾಣಿಸ್ತಿದೆ ಅಂತ ಅನ್ಕೊತೀನಿ. ಸೊ ನನ್ನ ಸ್ಯಾರಿ ಬಂದು ಗೋಲ್ಡಲ್ಲೇ ಇದ್ದಿದ್ದು, ಗೋಲ್ಡನ್ ಕಲರಲ್ಲೇ. ಸೊ ಅದಕ್ಕೆ ನಾನು ಕಾಂಬಿನೇಷನ್ ಆಗಿ ಗ್ರೀನ್ ಕಲರ್ನ ಕೊಡ್ಸ್ಕೊಂಡಿದ್ದೆ. ಸೊ ಈ ಥರ ಇದೆ. ಸೊ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಏನು ಗೊತ್ತಾ ಇನ್ನೊಂದು, ಸೊ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ನಿಮ್ಮ ಒಂದು ಇದು ಚೆನ್ನಾಗಿ ಅಂದರೆ ಕಾಸ್ಟ್ಯೂಮ್ ಚೆನ್ನಾಗಿಲ್ಲ ನೀವು ಹಾಕ್ಕೊಂಡಿದ್ದು ನಿಮ್ಮ ಮದುವೆಗೆ ಅಂತ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ತಲೆ ಕೆಡಿಸ್ಕೋಬೇಡಿ. ಯಾಕಂತ ಅಂದರೆ ಮೊದಲಿಗೆ ನಾವು ಇಷ್ಟಪಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವಾಗ ನಾವೇ ಇಷ್ಟಪಟ್ಟಿಲ್ಲ ಅಂತ ಅಂದರೆ ಲೈಫ್ ಲಾಂಗ್ ಅದು ಕೊರಗುಳ್ಕೊಂಡ್ಬಿಡುತ್ತೆ. ಸೊ ಬೇರೆಯವ್ರು ಹೇಳೋದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ನಿಮಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೆ, ನಿಮಗೆ ಯಾವುದು ಇಷ್ಟ ಆಗುತ್ತೆ, ಸೊ ಅದ್ರ ಬಗ್ಗೆ ಫೋಕಸ್ ಮಾಡಿ. ಯಾವತ್ತೇ ಆದ್ರೂ ಅದ್ರ ಬಗ್ಗೆ ಫೋಕಸ್ ಮಾಡಿ. ಅವರು ಅಯ್ಯೋ ಚೆನ್ನಾಗಿಲ್ಲ ಅಂದ್ಬಿಟ್ರಲ್ಲಪ್ಪ, ಇವ್ರು ಚೆನ್ನಾಗಿಲ್ಲ ಅಂದ್ಬಿಟ್ರಲ್ಲಪ್ಪ ಅಂತ ಹೇಳಿ 4 ಜನನ ಮೆಚ್ಚೋದಕ್ಕೋಸ್ಕರ ನಿಮ್ಗೆ ಇಷ್ಟ ಇಲ್ದಿರೋದನ್ನ ನೀವು ಮಾಡೋಕ್ಕೆ ಹೋಗ್ಬೇಡಿ. ನನಗೆ ಈ ಒಂದು ಬ್ಲೌಸು ಸ್ಯಾರಿ ನನಗಿಷ್ಟ ಆಯಿತು, ಯಾರು ಏನೇ ಅಂದರೂ ಅಂದ್ಕೊಳ್ಳಿ. ಬಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇಷ್ಟಪಟ್ಟೇನೆ ನಾನು ತೊಗೊಂಡಿದ್ದು. ಸೊ ನನ್ನ ಮದುವೆ ನನ್ನ ಚಾಯ್ಸ್ ಆಗಿರಬೇಕು ಅಂತ ನಾನು ಇಷ್ಟಪಟ್ಟು ನಾನು ತಗೊಂಡೆ. ಸೊ ನೆಕ್ಸ್ಟ್ ಬ್ಲೌಸ್ ಬಂದು ಈ ಒಂದು ಸ್ಯಾರಿ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಯಾರು ತಾನೇ ಬ್ಲೂ ಸ್ಯಾರೀಸ್ ಕಂಡ್ರೆ ಇಷ್ಟ ಇರಲ್ಲ ಹೇಳಿ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇದನ್ನು ನಮ್ಮಮ್ಮ ನನಗೆ ಯುಗಾದಿ ಹಬ್ಬಕ್ಕೆ, ಫಸ್ಟ್ ಯುಗಾದಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಯುಗಾದಿ ಹಬ್ಬಕ್ಕೆ, ಇವಾಗ ರೀಸೆಂಟಾಗಿ ಆಯ್ತಲ್ವ, ಸೊ ಆ ಯುಗಾದಿ ಹಬ್ಬಕ್ಕೇನೆ ಈ ಒಂದು ಸ್ಯಾರಿನ ಕೊಡಿಸಿದ್ದು. ಸೊ ಅದ್ರ ಬ್ಲೌಸೇ
ಸೊ ನಮ್ಮ ಅಮ್ಮನೇ ಬ್ಲೌಸ್ ಕೂಡ ಹೊಲಿಸ್ಕೊಟ್ಟಿದ್ದು. ಸೊ ಇದು ಕೂಡ ಹ್ಯಾಂಡ್ ವರ್ಕ್ ಮಿಷಿನ್ ವರ್ಕೇನೆ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಅವಾಗೇ ಹೇಳ್ದಂಗೆ ಬರೀ ಈ ತರ ಡಾಟ್ಸ್ ಹಾಕ್ಸ್ತೀನಿ, ಇಲ್ಲ ಅಂತ ಹೇಳಿದ್ರೆ ಫ್ಲವರ್ ಆಗಿರಬಹುದು, ಲೀವ್ಸ್ ಆಗಿರ್ಬೋದು, ಈ ತರ ಹಾಕ್ಸ್ತೀನಿ ಹೊರ್ತು ಚಿಕ್ಕ ಚಿಕ್ಕದು. ಸೊ ಇಲ್ಲೆಲ್ಲ ಜಾತ್ರೆ ತರ ಡಿಸೈನ್ ಮಾಡ್ಸಲ್ಲ, ನನ್ಗೆ ಅದು ಇಷ್ಟನೂ ಆಗಲ್ಲ. ಯಾವಾಗ ಆ ಥರ ಡಿಸೈನ್ಸ್ ಮಾಡಿಸೋದು ಅಂದರೆ, ಏನಾದರೂ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ಬೇಕು. ಇವಾಗ ಮದುವೆ ಮುಹೂರ್ತಮ್ ಸ್ಯಾರೀಸ್ ಮುಹೂರ್ತಮ್ ಬ್ಲೌಸ್ ಹೊಲ್ಸಿದ್ದೀನಲ್ಲ, ಆ ಥರ ಏನಾದರೂ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅನಿಸಿದ್ರೆ ಮಾತ್ರ ನಾನು ಹೊಲ್ಸೋದು. ಸೊ ಈ ಒಂದು ಮುಹೂರ್ತಮ್ ಬ್ಲೌಸು ಮತ್ತು ನಾನು ಎಂಗೇಜ್ಮೆಂಟ್ ಸೆಕೆಂಡ್ ಔಟ್ಫಿಟ್ ಹಾಕಿದ್ನಲ್ವಾ, ಸೊ ಇವೆರಡು ಬ್ಲೌಸ್ಗಳನ್ನ ಮಾತ್ರ ನಾನು ಸ್ವಲ್ಪ ಗ್ರ್ಯಾಂಡಾಗಿ ಹೊಲ್ಸಿದ್ದೀನಿ, ಇನ್ನೆಲ್ಲ ಸಿಂಪಲ್ಲಾಗೆ ಹೊಲ್ಸಿದ್ದೀನಿ. ಸೊ ನೀವು ನೋಡ್ತಿರ್ಬಹುದು, ಇದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದು ಕಾಂಬಿನೇಷನ್ ಮಾಡಿದ್ದಾರೆ. ಸೊ ಕಾಪರ್ ಮತ್ತೆ ರಾಯಲ್ ಬ್ಲೂ ಎರಡರಲ್ಲಿ ಕಾಂಬಿನೇಷನ್ ಮಾಡಿ ಡಿಸೈನ್ನ ಮಾಡಿಸಿದ್ದಾರೆ. ಸೊ ವರ್ಕ್ನ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ತುಂಬ ಚೆನ್ನಾಗಿ ಬಂದಿತ್ತು ಈ ಒಂದು ವರ್ಕ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಬ್ಲೌಸ್ ನೋಡಿದಾಗೆಲ್ಲ ನನಗೆ ಖುಷಿ ಆಗುತ್ತೆ. ಆ್ಯಂಡ್ ನಾರ್ಮಲ್ ಟ್ಯಾಗಿಗೆ ಈ ರೀತಿ ಹಾಕಿದ್ದಾರೆ. ಇನ್ನೊಂದೇನಂತ ಅಂದರೆ, ಪ್ಲೀಸ್ ಏನು ಮಾಡಿ ಅಂತ ಅಂದರೆ, ನೀವು ಈ ಥರ ಬ್ಯಾಕ್ ಇರುತ್ತಲ್ವಾ, ಬ್ಯಾಕಿಗೆ ಯಾರೂ ಕೂಡ ಬಾರ್ಡರ್ನ ಕೊಡ್ಸೋದಕ್ಕೆ ಹೋಗಬೇಡಿ, ಚೆನ್ನಾಗಿ ಕಾಣಲ್ಲ ಅದು. ಸೊ ಸ್ವಲ್ಪ ಏನೋ ಒಂಥರ ಕಾಣಿಸುತ್ತೆ, ನನ್ನ ಒಂದು ಎಕ್ಸ್ಪೀರಿಯೆನ್ಸು, ಅದಕ್ಕೆ ಹೇಳ್ತಾ ಇದ್ದೀನಿ, ಏನೋ ಒಂಥರ ಕಾಣಿಸುತ್ತೆ. ಪ್ಲೀಸ್ ಈ ಥರ ಪ್ಲೇನಾಗೆ ಹೊಲಿಸಿ. ಸೊ ನೀವು ವರ್ಕಿಗೆ ಕೊಡ್ತಾ ಇದ್ದೀರಾ ಅಂತ ಅಂದರೆ, ಸೊ ಅವರು ಪ್ಲೇನಾಗೆ ಹೊಲ್ಸ್ಕೊಡ್ತಾರೆ. ಸೊ ಏನಾದರೂ ಬಾರ್ಡರ್ ಹಾಕ್ತೀವಿ ಅಂತಂದರೆ ಹಾಕಬೇಡಿ ಅಂತ ಹೇಳಿ. ಸ್ವಲ್ಪ ಜನಕ್ಕೆ ಏನಂತ ಹೇಳಿದ್ರೆ ಸೆಂಟಿಮೆಂಟ್ ಸಾಲಲ್ಲ. ಐ ಮೀನ್ ಇವಾಗ ಬ್ಲೌಸ್ ಹೊಲಿಬೇಕಾದ್ರೆ 1 ಮೀಟರ್ ಸಾಲಲ್ಲ ಬ್ಲೌಸ್ ಹೊಲಿಯೋದಕ್ಕೆ ಅಂತ ಅಂದಾಗ ಮಾತ್ರ ಬಾರ್ಡರ್ಗಳನ್ನ ಹಾಕಿರ್ತಾರೆ. ಸೊ ಅದರ್ವೈಸ್ ಪ್ಲೀಸ್ ಬಾರ್ಡರ್ಸ್ಗಳನ್ನ ಹಾಕ್ಸ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಒನ್, ಇದು ಕೂಡ ನನ್ನ ಲೆಹೆಂಗಾದ ಬ್ಲೌಸ್. ಸೊ ಇದು ಆಲ್ಮೋಸ್ಟ್ ನಾನು ಇದನ್ನ ಸ್ಟಿಚ್ ಮಾಡಿಸಿ 1.5 ಇಯರ್ಸ್ ಆಗಿರ್ಬೋದು. ನಮ್ಮ ಅಣ್ಣನ ಮದುವೆಲಿ ಅಂತ ಹೇಳಿ ಇದನ್ನ ಹೊಲಿಸ್ಕೊಂಡಿದ್ದೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಈ ಒಂದು ಕಾರ್ನರ್ ಡಿಸೈನ್ಸ್ ಮಾಡಿದಾರಲ್ಲ, ಇದನ್ನ ನಮ್ಮ ಆಂಟಿ ಮಾಡಿಕೊಟ್ಟಿದ್ದು. ಸೊ ಈ ಥರ ಒಂದು ಇದು ಏನಂತಾರೆ, ಇದು ಕುಚ್ಚಾಕ್ತಾರಲ್ವಾ, ಸೊ ಕುಚ್ಚಾಕೋದಕ್ಕೆ ಯೂಸ್ ಮಾಡ್ತಾರಲ್ಲ ಬೀಡ್ಸ್ಗಳು, ಅದನ್ನೆಲ್ಲ ಇಲ್ಲಿ ಹಾಕಿದ್ದಾರೆ ನಮ್ಮ ಆಂಟಿ. ತುಂಬಾನೇ ಎಲಿಗೆಂಟೆಡ್ ಆಗಿ ಕಾಣಿಸ್ತಾ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಲೇಸ್ ಹಾಕಿದ್ದಾರೆ. ಸೊ ಈ ಥರ ಲೇಸ್ ಹಾಕಿದ್ದಾರೆ. ಸೊ ಇದು ಕೂಡ ಪ್ರಿನ್ಸ್ ಕಟ್ಟೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಇದು ಸ್ಯಾರಿ ಬ್ಲೌಸ್ ಅಲ್ಲ, ಲೆಹೆಂಗಾ ಬ್ಲೌಸು. ಸೊ ನೆಕ್ಸ್ಟ್ ಒನ್, ಸೊ ಇದನ್ನ ನಾನು ನನ್ನ ಬೀಗ್ರೂಟ ಕರ್ನಾಟಕ ಹಾಕೊಂಡಿದ್ದೆ ಸ್ಯಾರಿ. ಸೊ ತುಂಬಾನೇ ಚೆನ್ನಾಗಿತ್ತು. ಏನಂತ ಅಂದರೆ, ಮೆರೂನ್ ಕಲರಲ್ಲಿ ತೊಗೊಂಡಿದ್ದೆ ಸ್ಯಾರಿನ. ಸೊ ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಈ ಥರ ಕ್ರೀಮ್ ಕಲರ್ ಬ್ಲೌಸ್ ಪೀಸ್ನ ತೊಗೊಂಡು ನಾನು ಈ ರೀತಿ ವರ್ಕ್ ಮಾಡಿಸಿದ್ದೀನಿ. ಸೊ ಮೆರೂನ್ ಕಲರ್ ಕಾಂಬಿನೇಷನ್ ಕೊಟ್ಟು ವರ್ಕ್ ಮಾಡಿಸಿದ್ದೀನಿ. ಸೊ ಇದು ಮಿರರ್ ವರ್ಕು ತುಂಬಾ ಚೆನ್ನಾಗಿದೆ. ಇದು ಕೂಡ ಮಿಷಿನ್ ವರ್ಕೇನೆ. ಸೊ ಮಿಷಿನ್ ವರ್ಕ್ ಇಷ್ಟೊಂದು ಚೆನ್ನಾಗಿ ಮಾಡ್ತಾರೆ ಅಂತ ಐ ಡೋಂಟ್ ನೋ, ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಮಿರರ್ ವರ್ಕ್ ಇದೆ. ಸೊ ಈ ರೀತಿ ಇದೆ ಬ್ಯಾಕು. ಸೊ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ. ಸೊ ಈ ಬ್ಲೌಸ್ನಂತೂ ತುಂಬ ಜನ ಕೇಳಿದ್ದಾರೆ, ಎಲ್ಲಿ ವರ್ಕಿಗೆ ಕೊಟ್ರಿ ಅಂತ ಹೇಳ್ಬಿಟ್ಟು. ಸೊ ನಾನು ವರ್ಕ್ ಎಲ್ಲಿ ಮಾಡಿಸ್ದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ, ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಎಲ್ಲಿ ತಗೊಂಡೆ ಎಲ್ಲಿ ಅಂತ ಹೇಳಿ ಪೂರ್ತಿ ಡೀಟೇಲ್ನ ನಿಮಗೆ ಕಳಿಸ್ಕೊಡ್ತೀನಿ. ಆ್ಯಂಡ್ ಇದಕ್ಕೂ ಅಷ್ಟೇ, ನಾನು ಇಲ್ಲಿ ಲೋಡೆಡ್ ಕೊಡಿಸಿ ಆ ಕಡೆ ಈ ಕಡೆ ಬಾಲ್ ಚೈನ್ನ ಕೊಡಿಸಿದ್ದೀನಿ. ಸೊ ನೆಕ್ಸ್ಟು, ಸೊ ಈ ಒಂದು ಬ್ಲೌಸ್ ತುಂಬಾ ಸಿಂಪಲ್ಲಾಗಿ ಹೊಲಿಸಿದ್ದೀನಿ. ಸೊ ಇದನ್ನು ಅಷ್ಟೇ ನಮ್ಮ ಮನೆಯವ್ರು ಅಂದರೆ ನಮ್ಮ ಗಂಡನ ಮನೆ ಕೊಡಿಸಿದಂತಹ ಸ್ಯಾರಿ. ಸೊ ಈ ಬ್ಲೌಸ್ನ ತುಂಬ ಸಿಂಪಲ್ಲಾಗಿ ಹೊಲಿಸ್ಕೊಂಡ್ಬಿಟ್ಟಿದ್ದೀನಿ ನಾನು. ಸೊ ಯಾಕಂತಂದರೆ ನನಗೆ ಸಿಂಪಲ್ ಬ್ಲೌಸಸ್ಗಳೇ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋದು. ನಂಗೆ ಗ್ರ್ಯಾಂಡ್ ಇದ್ದರೆ ನಿಜವಾಗ್ಲೂ ಇಷ್ಟ ಆಗಲ್ಲ ವೇರ್ ಮಾಡೋದಕ್ಕೆ. ಜಾತ್ರೆ ಆ ಥರ ಫೀಲ್ ಆಗ್ತಾ ಇರುತ್ತಲ್ಲ, ಆ ಥರ ಫೀಲ್ ಆಗ್ತಾ ಇರುತ್ತೆ. ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ ಅದನ್ನೇ ನಮ್ಮ ಅಮ್ಮಂಗೆ. ಸೊ ಸಿಂಪಲ್ಲಾಗೆ ಹೊಲಿಸು, ಸ್ವಲ್ಪ ಚೆನ್ನಾಗಿ ಕಾಣೋ ಥರ ಹೊಲಿಸು, ಸಿಂಪಲ್ಲಾಗೆ ಹೊಲಿಸು ಅಂತಲೇ ಹೇಳೋದು ನಮ್ಮ ಅಮ್ಮಂಗೆ. ಸೊ ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ. ಸೊ ನಂದು ಓಲ್ಡ್ ಚಾನಲ್ ಇತ್ತಲ್ವ, ಸೊ ಅದರಲ್ಲಿ ಎಲ್ಲನೂ ಕೂಡ ಅಪ್ಲೋಡ್ ಮಾಡಿದೆ ಎಂಗೇಜ್ಮೆಂಟ್ದು. ಬಟ್ ಆ ಒಂದು ಚಾನಲ್ನ ಡಿಲೀಟ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಡಿಲೀಟ್ ಆಗೋಯಿತು.
ಈ ರೀತಿ ಇದೆ. ಸೊ ನೀವು ನೋಡ್ತಾ ಇರ್ಬೋದು, ಇದನ್ನು ಕೂಡ ಸಿಂಪಲ್ ಆಗಿ ಅಂದರೆ ಸಿಂಪಲ್ ಆಗಿ ವರ್ಕ್ ಕೊಡ್ಸಿದ್ದೀನಿ. ನನಗೇನಂದ್ರೆ ವರ್ಕ್ ಕೊಡ್ಸೋಕ್ಕೆ ಇಷ್ಟ ಇರಲಿಲ್ಲ ಸ್ಯಾರಿಗಳಿಗೆಲ್ಲ. ಬಟ್ ಏನಂದರೆ ಯಾವಾಗೋ ಒಂದ್ಸತಿ ಉಟ್ಕೊಳ್ಳೋದಲ್ವ ಅಂತ ಹೇಳ್ಬಿಟ್ಟು ನಾನು ವರ್ಕ್ ಕೊಡಿಸ್ದೆ. ನೀವು ನೋಡ್ತಾ ಇರ್ಬೋದು, ಇದು ನಾವು ಹೇಳಿದ್ದೆ ಬೇರೆವರೆಗೂ, ಅವ್ರು ಕೊಟ್ಟಿರೋದೇ ಬೇರೆವರೆಗೂ. ತುಂಬಾ ಬೇಜಾರಾಗೋಯ್ತು ನನಗಂತೂ. ನಾನು ನಾರ್ಮಲ್ ಎಲ್ಲದಕ್ಕೂ ಹೇಳ್ದಾಗ ಇದಕ್ಕೂ ಕಾರ್ನರ್ಗೆ ಹೇಳಿದೆ, ಬಟ್ ಅವರು ಸೆಂಟ್ರಲ್ಲಿ ವರ್ಕ್ ಕೊಡಿಸ್ಬಿಟ್ಟಿದ್ದಾರೆ ಈ ಥರ. ಸೊ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಇದೊಂದು ಬ್ಲೌಸ್ ಅಷ್ಟೇ. ಸೊ ದೆನ್ ನೆಕ್ಸ್ಟು ಇದು ನನ್ನ ಎಂಗೇಜ್ಮೆಂಟ್ ಬ್ಲೌಸು. ಸೊ ನಾನು ಫಸ್ಟ್ ಔಟ್ಫಿಟ್ ಆಗಿತ್ತು ಇದು. ಎಂಗೇಜ್ಮೆಂಟಲ್ಲಿ ಫಸ್ಟ್ ವೇರ್ ಮಾಡಿದೆ ಇದನ್ನ. ಸೊ ನೆಕ್ಸ್ಟ್ ಬಂದು ಈ ಒಂದು ಬ್ಲೌಸ್. ಸೊ ಇದು ನಾನು ಹೇಳ್ದಾಗೆ ನನ್ನ ಎಂಗೇಜ್ಮೆಂಟ್ ಬ್ಲೌಸ್. ಸೊ ಇದನ್ನ ಮಾತ್ರ ನಾನು ಗ್ರ್ಯಾಂಡಾಗಿ ಹೊಲಿಸ್ಕೊಂಡಿದ್ದೆ, ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೂ ಅಷ್ಟೇ ಈ ಥರ ಬೀಡ್ಸ್ಗಳನ್ನ ಕೊಡ್ಸಿದ್ದೀನಿ ಪಿಂಕ್ ಕಲರಲ್ಲಿ. ಸೊ ನೋಡ್ಬೋದು ನೀವು. ಸೊ ಇದಕ್ಕೆ ಬಂದು ಇಲ್ಲಿ ಸ್ಟೋನ್ ಚೈನ್ ಕೂಡ ಕೊಡ್ಸಿದ್ದೀನಿ, ಮತ್ತು ಆ ಕಡೆ ಈ ಕಡೆ ಬಾಲ್ ಚೈನ್ದು ಕೊಡ್ಸಿದ್ದೀನಿ. ಈ ರೀತಿ ಇದೆ. ಸೊ ನಾನು ಆಲ್ಮೋಸ್ಟ್ ಎಲ್ಲ ಪ್ರಿನ್ಸ್ ಕಟ್ಟೆ ಹೊಲಿಸಿರೋದು. ಸೊ ಪೆನ್ನು ಬಂದ್ಬಿಟ್ಟು ಕೂತು. ಸೊ ನೆಕ್ಸ್ಟ್ ಬ್ಲೌಸ್ ಬಂದು ಇದು ಸ್ಟಿಚಬಲ್ ಬ್ಲೌಸು. ಸೊ ಇದನ್ನ ಬಂದು ಅಂದರೆ ಮದುವೆ ಟೈಮಲ್ಲಿ ಯಾವ ಸ್ಯಾರಿಗಾದರೂ ಆಗಲಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಮಾರ್ಕೆಟಲ್ಲಿ ತೊಗೊಂಡು ಬಂದಿದ್ದು. ಸೊ ನೀವು ನೋಡಬಹುದು, ಇದು ಕೂಡ ತುಂಬಾ ಸ್ಟ್ರೆಚಬಲ್ ಆಗಿದೆ ನೋಡಿ. ಈ ರೀತಿ ಕೂಡ ಹಾಕೊಳ್ಬಹುದು. ಸೊ ಇದನ್ನ ನಾನು ಎಲ್ಲೂ ಯೂಸ್ ಮಾಡಿಲ್ಲ ಯಾವುದಕ್ಕೂ. ಸೊ ನೆಕ್ಸ್ಟ್ ನೋಡಬೇಕು, ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬೇರೆ ಯಾವುದಾದ್ರೂ ಸ್ಯಾರಿ ತಗೊಂಡ್ರು ಎಲ್ಲದಕ್ಕೂ ಕಾಂಟ್ರಾಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಗೋಲ್ಡನ್ ಕಲರಲ್ಲೇ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಒನ್ ಬಂದ್ಬಿಟ್ಟು ಈ ಒಂದು ಬ್ಲೌಸ್. ಸೊ ಇವಾಗ ಇದೆಲ್ಲ ಟ್ರೆಂಡ್ ಆಗಿರೋಂತಹ ಬ್ಲೌಸ್ ಮೀಶೋದಲ್ಲಿ ಅಂದರೆ ತುಂಬಾ ಟ್ರೆಂಡಿಂಗು ಈ ಬ್ಲೌಸ್ ವಿತ್ ಸ್ಯಾರಿ. ಆ ಸ್ಯಾರಿನೂ ಕೂಡ ನಾನು ತೊಗೊಂಡಿದ್ದೀನಿ. ಆ ಸ್ಯಾರಿನ ಬೇಕಾದರೆ ಇನ್ನೊಂದ್ಸತಿ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಈ ಒಂದು ಬ್ಲೌಸ್ ಸೊ ತುಂಬಾ ಚೆನ್ನಾಗಿದೆ, ಬ್ಲ್ಯಾಕ್ ಬ್ಲೌಸ್. ಸೊ ನನ್ನ ಫ್ರೆಂಡ್ ಮದುವೆಗೆ ಅಂತ ಹೇಳ್ಬಿಟ್ಟು ಸ್ಯಾರಿ ತೊಗೊಂಡಿದ್ದೆ, ಅದಕ್ಕೆ ಈ ಬ್ಲೌಸ್ ಅಂದರೆ ಮೀಶೋದಲ್ಲೇ ಸ್ಯಾರಿ ತೊಗೊಂಡಿದ್ದೆ. ಇವಾಗೆಲ್ಲ ಟ್ರೆಂಡಿಂಗ್ ಸ್ಯಾರಿ ಇದೆ ಅಲ್ವಾ, ಆ ಸ್ಯಾರಿ ತೊಗೊಂಡಿದ್ದೆ. ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಈ ಒಂದು ಬ್ಲೌಸ್ನ ನಾನು ತೊಗೊಂಡಿದ್ದೆ. ಅವತ್ತು ಹಾಕಿದ ಪರ್ಫ್ಯೂಮ್ ಸ್ಮೆಲ್ ಇವಾಗೂ ಬರ್ತೈತೆ ಗೈಸ್, ಅದನ್ನೇ ಮೂಸ್ತಾ ಇದೆ. ಸೊ ಈ ರೀತಿ ಇದೆ. ಸೊ ಇದಕ್ಕೇನಂತ ಅಂದರೆ ಬ್ಯಾಕ್ಲೆಸ್ಸು. ಇದಕ್ಕೆ ಓನ್ಲಿ ಕೆಳಗಡೆ ಟ್ಯಾಗ್ ಮಾತ್ರ, ಈ ಥರ ಟ್ಯಾಗ್ ಮಾತ್ರ ಕೊಟ್ಟಿರ್ತಾರೆ. ನಾನೇನು ಮಾಡಿದೆ, ಅದಕ್ಕೆ ಈ ರೀತಿ ಅದೇ ನಾನು ಹೇಳಿದ್ನಲ್ವಾ ಟ್ರೆಂಡಿಂಗ್ ಇರೋವಂತಹ ಸ್ಯಾರಿ ಅಂತ ಹೇಳ್ಬಿಟ್ಟು ಅದ್ರದ್ದು ಲೇಸ್ನ ನಾನು ಈ ರೀತಿ ಇಲ್ಲಿಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿಗೆ ಸ್ಟಿಚ್ ಮಾಡಿಸಿದ್ದೀನಿ, ನೀವು ನೋಡ್ತಿರ್ಬೋದು. ಸೊ ಇದು ಬ್ಯಾಕ್ಲೆಸ್ ಆಗಿರೋದ್ರಿಂದ ಸ್ವಲ್ಪ ಇಲ್ಲಿ ಈ ಥರ ಕಸ್ಕೊಳ್ಳೋ ಥರ ಆಗ್ತಾಯಿತ್ತು ಭುಜದ ಹತ್ರ. ಸೊ ಹಾಗಾಗಿ ನಾನು ಈ ರೀತಿ ಪ್ಲ್ಯಾನ್ ಮಾಡಿ ಈ ರೀತಿ ಮಾಡಿಸ್ಕೊಂಡೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬೇಕಾದರೆ ವಿಡಿಯೋ ಕ್ಲಿಪ್ನ ನಾನು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ನೀವು ಬೇಕಾದರೆ ಹೋಗಿ ನೋಡ್ಕೊಂಡು ಬನ್ನಿ. ಸೊ ಈ ಒಂದು ಸ್ಯಾರಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಈ ಒಂದು ಸ್ಯಾರಿಯ ಲಿಂಕ್ ನಿಮಗೆ ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದಂತಹ ಸ್ಯಾರಿ ವಿತ್ ಬ್ಲೌಸ್. ತುಂಬಾ ಎಲಿಗೆಂಟೆಡ್ ಆಗಿದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಆ್ಯಂಡ್ ಒಂಥರ ಮಾಡರ್ನ್ ಲುಕ್ ಕೊಡುತ್ತೆ. ಸೊ ಇಷ್ಟ ಆಗಿತ್ತು ನನ್ನ ಒಂದು ಬ್ಲೌಸ್ ಕಲೆಕ್ಷನ್. ಹೋಪ್ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಯಾವುದಾದ್ರೂ ಬ್ಲಾಗ್ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಪ್ಲೀಸ್ ಕಮೆಂಟ್ ಮಾಡಿ. ಲೈಫಲ್ಲಿ ಹೇಗೆ ಹೋಗ್ತಾ ಇರುತ್ತೋ ನಾವು ಕೂಡ ಹಾಗೆ ಹೋಗ್ತಾ ಇರ್ಬೋದು. ಒಂದಲ್ಲ ಒಂದಿನ ನಮ್ಮ ಕನ್ನಡ ಜನತೆ ನನ್ನ ಬೆಳೆಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ಕೂಡ ಅನ್ಕೊಂಡಿದ್ದೀನಿ. ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್. ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.